ದೀಪಾವಳಿಯ ಮಜಾ ಹೆಚ್ಚಿಸಲಿಕ್ಕೆ ಯಾವುದಾದ್ರೂ ಸ್ಪೆಷಲ್ ಸ್ವೀಟ್ ತಯಾರಿಸಬೇಕು ಅಂತ ಇದ್ದರೆ ಮಾರ್ಕೆಟಲ್ಲಿ ಸಿಗುವ ರೀತಿಯಲ್ಲೇ ಮನೆಯಲ್ಲೇ ಚಂದ್ರಕಲಾ ಸ್ವೀಟ್ ತಯಾರಿಸೋಣ ಬನ್ನಿ. ಮೊದಲು ಚಂದ್ರಕಲಾ ಸ್ವೀಟ್ ಇದ್ದು ಫಿಲ್ಲಿಂಗ್ಸ್ ತಯಾರಿಸೋಣ. ಅದಕ್ಕೆ 1/4 ಕಪ್ಪಿನಷ್ಟು ಗೋಡಂಬಿ ಹಾಗೆ 1/4 ಕಪ್ಪಿನಷ್ಟು ಬಾದಾಮಿ ತಗೊಂಡಿದ್ದೇನೆ. ಎರಡನ್ನು ಕೂಡ ಸಣ್ಣಗೆ ಕಟ್ ಮಾಡಿಕೊಳ್ಳುವ. ಇನ್ನು ಇದನ್ನು 2 ಸ್ಪೂನ್ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳುವ. ಹಾಗೆ ಒಟ್ಟಿಗೆ 1/4 ಕಪ್ಪಿನಷ್ಟು ನಾನು ಒಣ ದ್ರಾಕ್ಷಿ ಕೂಡ ಹಾಕ್ಕೊಳ್ತೇನೆ. ಇದು ಸ್ವಲ್ಪ ಫ್ರೈ ಆದಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಪುಡಿ ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಮೀಡಿಯಂ ರವೆ ಹಾಕ್ಕೊಂಡು ಫ್ರೈ ಮಾಡ್ತೇನೆ. ಕೊನೆಯಲ್ಲಿ ಇದಕ್ಕೆ 1/2 ಕಪ್ಪಿನಷ್ಟು ಕೋವಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಆರಲಿಕ್ಕೆ ಬಿಡಬೇಕು. ಸಂಪೂರ್ಣವಾಗಿ ಆರಿದ ಮೇಲೆ ಇದಕ್ಕೆ 1/4 ಕಪ್ಪಿನಷ್ಟು ಸಕ್ಕರೆ ಹುಡಿ ಹಾಗೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ ಮನೆಯಲ್ಲೇ ತಯಾರಿಸಿದ ಕೋವನ್ನು ಉಪಯೋಗಿಸಿದ್ದೇನೆ. ಇದನ್ನು ನಾನು ಈ ಮೊದಲೇ ಕೇಕ್ ಮಾಡೋ ವಿಧಾನದಲ್ಲಿ ತೋರಿಸಿದ್ದೇನೆ. ಇನ್ನು ಇದಕ್ಕೆ ಸಕ್ಕರೆ ಪಾಕ ತಯಾರಿಸೋಣ. ಅದಕ್ಕೆ 1/2 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ಬಾಣಲೆಗೆ. ಇದಕ್ಕೆ 1/2 ಕಪ್ಪಿನಷ್ಟು ನೀರು ಹಾಕ್ಕೊಂಡು ಸಕ್ಕರೆ ಕರಗಲಿಕ್ಕೆ ಬಿಡೋಣ. ಹಾಗೆ ಒಟ್ಟಿಗೆ 2-3 ಏಲಕ್ಕಿ ಕೂಡ ಹಾಕ್ಕೊಳ್ಳಿ. ಹಾಗೆ ಕೇಸರಿ 1 ಚಿಟಿಕೆಯಷ್ಟು ಹಾಕ್ಕೊಳ್ಳಿ. ಇನ್ನು ಇದರ ಕಣಕ ಅಂದರೆ ಕವರಿಂಗ್ ತಯಾರಿಸಬೇಕು. ಅದಕ್ಕೆ 2 ಕಪ್ಪಿನಷ್ಟು ನಾನು ಮೈದಾ ಹುಡಿ ಹಾಕ್ಕೊಂಡಿದ್ದೇನೆ. ಹಾಗೆ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ಇನ್ನು ಇದಕ್ಕೆ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತೇನೆ. ತುಪ್ಪದಲ್ಲಿ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅಗತ್ಯ ಇರುವಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ಸಾಫ್ಟ್ ಆದ ಹಿಟ್ಟು ತಯಾರಿಸಿ ಇದನ್ನು 10 ರಿಂದ 15 ನಿಮಿಷ ಮುಚ್ಚಿಡ್ತೇನೆ. ಮೊದಲೇ ತಯಾರಿಸಿಟ್ಟ ಹಿಟ್ಟನ್ನು 2 ಭಾಗ ಮಾಡಿಕೊಳ್ತೇನೆ. ಇದರಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಳ್ತೇನೆ. ಒಂದೇ ಗಾತ್ರದಲ್ಲಿ ಇರಬೇಕು ಎಲ್ಲ. ಹಿಟ್ಟು ಸಾಫ್ಟ್ ಆಗಿ ಇರುವ ಕಾರಣ ಇದನ್ನು ಲಟ್ಟಿಸುವ ಅಗತ್ಯ ಇಲ್ಲ. ಈ ರೀತಿ ಕೈಯಲ್ಲೇ ತಟ್ಟಿಕೊಂಡ್ರೆ ಸಾಕು. ರೆಡಿ ಮಾಡಿ ಇಟ್ಟುಕೊಂಡಿದ್ದ 1 ಸ್ಪೂನಷ್ಟು ಹೂರಣ ಹಾಕ್ಕೊಳ್ಳಿ. ಅದರ ಮೇಲೆ ಇನ್ನೊಂದು ಪೂರಿಯನ್ನು ಇಟ್ಟುಕೊಂಡು ಚೆನ್ನಾಗಿ ಬದಿಯನ್ನೆಲ್ಲ ಒತ್ತಿ ಪ್ರೆಸ್ ಮಾಡಿಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡಿದ ಮೇಲೆ ವಿಡಿಯೋದಲ್ಲಿ ತೋರಿಸಿದ ರೀತಿಯಲ್ಲಿ ಇದಕ್ಕೆ ಒಂದು ಶೇಪ್ ಕೊಟ್ಟುಕೊಳ್ಳಿ. ಈ ರೀತಿಯಾಗಿ ಎಣ್ಣೆ ಹದವಾಗಿ ಬಿಸಿ ಆಗುವಾಗವೇ ಒಂದೊಂದೇ ಚಂದ್ರಕಲಾ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು. ನೆನಪಿಟ್ಟುಕೊಳ್ಳಿ, ಫ್ಲೇಮ್ ಲೋದಲ್ಲಿ ಇಟ್ಟುಕೊಂಡೇ ಎಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು. 2 ಕಡೆ ಕೂಡ ಗೋಲ್ಡನ್ ಕಲರಿಗೆ ಬಂದ ಮೇಲೆ ಇದನ್ನು ತೆಗೆಯೋಣ. ಈಗ ಫಸ್ಟ್ ಬ್ಯಾಚ್ ರೆಡಿ ಆಯಿತು. ಇದನ್ನು ಬಿಸಿ ಇರುವಾಗವೇ ಹದವಾಗಿ ಬಿಸಿ ಇರುವ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕು. ಇನ್ನು ಇದನ್ನು ಉಲ್ಟಾ ಪಲ್ಟಾ ಮಾಡಿ 2 ಕಡೆ ಕೂಡ ಸಕ್ಕರೆ ಪಾಕ ಹೀರಿಕೊಳ್ಳುವ ಹಾಗೆ ನೋಡಿಕೊಳ್ಳಿ. 2 ನಿಮಿಷಕ್ಕಿಂತ ಜಾಸ್ತಿ ಇದನ್ನು ಸಕ್ಕರೆ ಪಾಕದಲ್ಲಿ ಇಡೋದು ಬೇಡ, ಸ್ವೀಟ್ನೆಸ್ ಜಾಸ್ತಿ ಆಗ್ತದೆ. ಇನ್ನು ಇದನ್ನು ಸಕ್ಕರೆ ಪಾಕದಿಂದ ತೆಗೆದು ಪ್ಲೇಟಲ್ಲಿ ಜೋಡಿಸಿಕೊಳ್ಳೋಣ. ಇದೇ ರೀತಿ 2ನೇ ಬ್ಯಾಚ್ ಕೂಡ ರೆಡಿ ಮಾಡಿಕೊಳ್ಬೇಕು. ಈಗ ತುಂಬ ರುಚಿಯಾದ ಚಂದ್ರಕಲಾ ಸ್ವೀಟ್ ಹೊರಗಡೆ ಕ್ರಿಸ್ಪಿ ಹಾಗೆ ಒಳಗಡೆ ಜ್ಯೂಸಿ ಟೆಕ್ಸ್ಚರಲ್ಲಿ ರೆಡಿಯಾಗಿದೆ. ಹಬ್ಬಕ್ಕೆ ಮಾಡುವ ಈ ಸ್ಪೆಷಲ್ ಸ್ವೀಟ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.